ಅಂತ ನಾನು ಇಲ್ಲಿ ಅಂಬೇಡ್ಕರ್ ಸ್ಕೂಲ್ ರೆಸಿಡೆನ್ಸಿಯಲ್ ರಂಗನಾಥಪುರದಲ್ಲಿ ಓದ್ತಿದ್ದೀನಿ. ನಮ್ಮ ನವೀನ್ ಸರ್ ನವೀನ್ ಸರ್ ಅಂತ ಸ್ಕೂಲಿಗೆ ಎಲ್ಲ ಮೋಟಿವೇಶನ್ ಇದು ಮಾಡೋಕ್ಕಿಂತ ಬಂದಿದ್ದರು. ಬಂದ ಪ್ರತಿಯೊಬ್ಬರು ಹುಡುಗರು ಬೇರೆ ಥರ ಇದ್ದರು. ಎಲ್ಲ ಕಸ ಆಡೋದು, ಒಂಥರ ಯಾವಾಗ ನೆಗ್ಲೆಕ್ಟ್ ಮಾಡೋದು ಆ ಥರ ಇದ್ದರು. ಇವ್ರು ಬಂದು ಈ ಥರ ಹೇಳಿದ ಮೇಲೆ ಚೇಂಜ್ ಆಗ್ತಾರೆ ಅಂತ ನನಗೆ ಅನಿಸೈತೆ. ನಾನಂತೂ ಚೇಂಜ್ ಆಗಿದ್ದೀನಿ. ಮೊದಲು ಎಲ್ಲ ಬರೇ ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ತಿದ್ದೆ. ಅದು ಹೋಗೋದಂತೆ ಇದು ಹೋಗೋದಂತೆ, ಅದು ಮಾಡೋದಂತೆ ಇದು ಮಾಡೋದಂತೆ ಚೇಂಜ್ ಮಾಡ್ತಿದ್ದೆ. ಇವ್ರು ಬಂದು ಹೇಳಾದ್ಮೇಲೆ ಜೀವನ ಹೆಂಗೆ, ಜೀವನ ಮುಂದೆ ಹೆಂಗಿರುತ್ತೆ ಅಂತ ಇವ್ರು ಹೇಳಿದ್ರು. ಅದನ್ನು ನನಗೆ ಅನ್ನಿಸ್ದಂಗೆ ಅದು 100% ನಿಜ. ಅದು ತಪ್ಪ ಸಾಧ್ಯನೇ ಇಲ್ಲ. ಆ ಥರ ಜೀವನ ಮುಂದೆ ಹೆಂಗಿರುತ್ತೆ, ಗರ್ಲ್ಸ್ ಹೆಂಗಿರುತ್ತೆ, ಬಾಯ್ಸ್ ಹೆಂಗಿರುತ್ತೆ, ಆ ಥರ ಪ್ರತಿಯೊಂದು ಪಾಯಿಂಟ್ ಸಮೇತ ಬಿಡಿಸಿ ಅದೇ ಹಂಗೆ ಹಚ್ಚ ಕಡೆ ಹೋಗಿ ಕುಂತಿರೋ ಥರ ಹೇಳಿದ್ರೆ ಅದಂತೂ ಬಾಯ್ಸಿಗೂ ಎಲ್ಲ ಆಲ್ಮೋಸ್ಟ್ ಹೊಂದ್ಕೊಳ್ಳೋರೆ. ಚೆನ್ನಾಗಿ ಮುಂದೆ ಹಾಸ್ಟೆಲು ಪ್ರತಿಯೊಂದು ನೆಗ್ಲೆಕ್ಟ್ ಮಾಡ್ದಂಗೆ ಚೆನ್ನಾಗಿ ಕೂತ್ಕೊಂತಾರೆ, ಎಲ್ಲ ಸ್ಟಡಿ ಮಾಡ್ತಾರೆ. ಟೀಚರ್ಸ್ನ ಮುಂಚೆ ಹಂಗೆ ಹಿಂಗೆ ಅಂತ ಅಂದ್ಕೊಳ್ಳೋರು. ಆದರೆ ಇವಾಗ ಇವ್ರು ಸರ್ ಈ ಥರ ಹೇಳಾದ್ಮೇಲೆ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ. ನಾನು ಗೌರವ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ.